ನಾನು ಗಂಡಸು ಅನ್ನೋದನ್ನ ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮೇಲೆ ಹಲ್ಲೆ ಏನಾದರೂ ಮಾಡಿದ್ರೆ ಯಾವಾಗಲಾದರೂ ಮಾಡಿದ್ದಾರೆ ಅಮ್ಮ. ಮಾಡಿದ್ದಾರೆ. ನೀವು ಆಗ ಕಂಪ್ಲೇಂಟ್ ಕೊಡೋಕ್ಕೆ ಏನಾದರೂ ಮುಂದಾಗಿದ್ರ? ಫಸ್ಟ್ ಟೈಮ್ ಕೊಡ್ಬೇಕಂತಾನೆ ಇದ್ದೆ, ಯಾಕಂದರೆ ತುಂಬ ಹರಾಸ್ಮೆಂಟ್ ಡೇ ಒನ್ನಿಂದನೂ ಅವಾಗ ತನಕನೂ ಹಾಗೆ ಐತೆ. ಹೋಗೋಕ್ಕಿಂತ ಮುಂಚೆ ಕೊಟ್ಟೋಗ್ಬೇಕಂತಾನೆ ಅನ್ಕೊಂಡಿದ್ದೆ, ಬಟ್ ನಮ್ಮಲ್ಲಿ ತಡೆದ್ರು. ಯಾಕೆ ಅಂದರೆ ಅದು ಜೀವನ, ಸ್ಟೇಷನ್ ಕಂಪ್ಲೇಂಟ್ ಆಗಿಬಿಟ್ರೆ ಅದು ಸರಿ ಹೋಗಲ್ಲ ಇನ್ನೊಂದ್ಸಲಿ, ಹಾಗೆ ಹೇಳೋಣ, ತಾಳ್ಮೆ ಇರಬೇಕು ಹೆಣ್ಮಕ್ಳಿಗೆ ಅಂತ ಹೇಳಿ ಅವಾಗ ಕೊಡೋಕೆ ಬಿಡಲಿಲ್ಲ ಮ್ಯಾಮ್. ಎಷ್ಟು ಸರಿ ನಿಮ್ಮ ಮೇಲೆ ಹಲ್ಲೆ ಮಾಡಿರ್ಬೋದು ನಿಮ್ಮ ಗಂಡ? ಮದುವೆ ಆದಾಗಿಂದ ಒಂದು ದಿವಸನೂ ಅವ್ರು ನೆಟ್ಟಿಗೆ ನೋಡ್ಕೊಂಡಿಲ್ಲ. 12 ಗಂಟೆಯಿಂದ 2-3 ಸಲ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಮದುವೆ ಆಗಿ 1 ವಾರಕ್ಕೇನೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆಮೇಲೆ ಹೇಳ್ತಾರೆ ಅವಳೇ ಬಾಕ್ಲು ತಗೊಂಡು ಹೋದ್ರು ಅಂತ. ಅವ್ರ ಮನೆ ಕೀ ಎಲ್ಲಿದೆ ನನಗೆ ಗೊತ್ತಿಲ್ಲ. ಅವರೇನೆ ಪ್ಯಾಕಪ್ ಮಾಡ್ಕೊಂಡು ಬಟ್ಟೆ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಹೋಗ್ತೀನಿ ಇಲ್ಲ ಇವಾಗಲೇ ಹೋಗು ಅಂತೇಳಿ ಮಳೆ ಬರ್ತಾ ಇತ್ತು. ಅವಾಗ ಒಂದು ನೈಟ್ ಪೊಲೀಸ್ ರೌಂಡಿಗೆ ಬರ್ತಾರಲ್ಲ, ಅದು ಬಂದಮೇಲೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಬಂದಿರೋದು. ಅವ್ರ ತಂಗಿಗೂ ಅವ್ರ ತಾಯಿ ಪಕ್ಕದ ರೂಮಲ್ಲೇ ಮಲ್ಕೋತಾರೆ, ಎಲ್ಲ ಕೇಳಿಸುತ್ತೆ. ನಮ್ಮ ತಂದೆ ತಾಯಿ ಜೊತೆ ಮಾತಾಡೋದೆಲ್ಲ ಕೇಳಿಸುತ್ತೆ. ಇದು ಜೋರಾಗಿ ಜಗಳ ಆಗಿದ್ರು ಕೇಳಿಸಿಲ್ಲ ಅಂತ. ಅವ್ರು ಅದನ್ನೇ ನಮಗೇನು ಕೇಳಿಸಿಲ್ಲ ಅಂತೇಳಿ, ಯಾಕಂದರೆ ಅವರೇ ಅಲ್ವಾ ಹೇಳ್ಕೊಟ್ಟಿರ್ತಾರೆ ಅಲ್ಲಿ. ಓಕೆ, ನಿಮ್ಮ ವೈವಾಹಿಕ ಜೀವನದಲ್ಲಿ 6 ತಿಂಗಳ ತನಕ ನೀವಿಬ್ರು ಓಕೆ ಥರ ಇದ್ರಿ ಅಂತ ಅನ್ಸುತ್ತೆ. ಅಂದ್ರೆ ನೀವು ಹೇಳಿದ್ರಲ್ಲ, ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ರು, ಸೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. 6 ಮಂತ್ಸ್ ಜೊತೆಲಿದ್ವಿ. ಅಂದ್ರೆ 1 ವೀಕ್ ಇಲ್ಲಿ ಟಾರ್ಚರ್ ಅನುಭವಿಸಿದ್ರೆ 1 ವೀಕ್ ಅಮ್ಮನ ಮನೆಗೆ ಹೋಗಿ ಬರ್ತಾ ಇದ್ದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಇನ್ನೆಲ್ಲೂ ದಾರಿ ಇಲ್ಲ, ಅಲ್ಲೂ ಹೋಗ್ಬಾರ್ದು ಆ್ಯಕ್ಚುಲಿ. ಬಟ್ ಅದು ಒಬ್ಳಿಗೆ ಅವ್ರ ಅದಕ್ಕೆ ಒಳ್ಳೆಯವರಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಬಂದು 4-5 ಜನ ಒಬ್ಳಿಗೆ ಟಾರ್ಚರ್ ಕೊಡ್ತಾರಂದ್ರೆ ಒಂದು ತಿರ್ಗ್ಸನ್ನಂಗಿಲ್ಲ. ಎಷ್ಟೇ ಟಾರ್ಚರ್ ಕೊಟ್ಟರು ದೊಡ್ಡವರು ತಿರ್ಗ್ಸನ್ನಂಗಿಲ್ಲ. ಮತ್ತು ಎಷ್ಟು ದಿವಸ ತಡ್ಕೊಳಕ್ಕಾಗುತ್ತೆ? ಬೆಳಗಿಂದ ರಾತ್ರಿ, ಬೆಳಗ್ಗೆ ಎಲ್ಲ ಅಡುಗೆ ಮಾಡಿಲ್ಲ ಅಂತ ಇಲ್ಲಿ ಮಧ್ಯಾಹ್ನದ ಹೊತ್ತು ರೂಮಿಗೆ ಹೋದರೆ ಅಲ್ಲೊಂದು ಹೇಳ್ಕೊಳಕ್ಕಾಗಲ್ಲ. ಬಟ್ ಸ್ಟಿಲ್ ಅದೇ ಥರ ಪ್ರಾಬ್ಲಮ್. ಅವರು ಆ ವಿಷಯದಲ್ಲಿ ಒಂದು ಸ್ವಲ್ಪ ಸೈಕೋ ಥರನೇ ಇದ್ರು. ಅವರು ಲೈಂಗಿಕ ಕ್ರಿಯೆಗೆ ಬಲವಂತವಾಗಿ ಇದು ಏನು ಹೇಳ್ತಾರೆ, ಪಿರಿಯಡ್ಸ್ ಟೈಮಲ್ಲೆಲ್ಲ ಕೇಳೋದು ಮಾಡೋದು. ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನಾವು ಅಟ್ಲೀಸ್ಟ್ ಪೇಯ್ನಿಂದ ಹೇಳ್ಕೊಳಕ್ಕಾಗಲ್ಲ. ಬಟ್ ಸ್ಟಿಲ್ ಅದೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಆ ಥರ ಎಲ್ಲ ಇದ್ದಾರೆ, ಮಾಡಿದ್ದಾರೆ. ಮತ್ತು ಏನಕ್ಕೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ಒಂದೊಂದು ಕಂಪ್ಲೇಂಟ್ ಮಾಡಿದ್ದಾರೆ. ಮಕ್ಕಳ ವಿಷಯಕ್ಕೆ ಅವಳು ಇದು ಮಾಡ್ತಾಳೆ, 60 ವರ್ಷದಿದ್ದು ಬ್ಯೂಟಿ ಹಾಳಾಗೋಗುತ್ತೆ ಅಂತ. ಅವ್ರ ಹತ್ರ ವಿಡಿಯೋ ಇದೆ, ಫಸ್ಟ್ ಕೇಳಿ. ಎಲ್ಲನೂ ಕಟ್ ಮಾಡಿ ಹಾಕಿದ್ದಾರೆ. ಇನ್ನೊಂದು ನಾನು ಹೇಳಿರೋದು, ಅವ್ರ ಅಣ್ಣ ಒಂದ್ಸಲಿ ಹೇಳಿದರು, ನೀನು ಹೊಡಿಯೋದಾಗಲಿ ಮಾಡೋದಾಗಲಿ ಎವಿಡೆನ್ಸ್ ತೋರಿಸಂಗಿಲ್ಲ, ಎವಿಡೆನ್ಸ್ ಇರೋ ಥರ ಇರಬಾರ್ದು, ಕಣ್ಣಲ್ಲಿ ನೋಡಿ ಎದುರ್ಕೋಬೇಕು, ನಾವು ಅಪ್ಪ ಅಮ್ಮ ಹೇಳಿದ ಮಾತು ಅವಳು ಕೇಳಬೇಕಂತೇಳಿ. ಅದು ಬಿಟ್ಟು ನಾನೇನು ಹೇಳೋದಂದರೆ, ನಂಗೆ 60 years ನಾನು ಟೈಮ್ ಕೊಡ್ತೀನಿ, ಏನು ಮಾಡ್ತೀರಾ ಮಾಡಿ, ಅಲ್ಲಿ ತನಕ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಮಾಡ್ಕೊಳ್ಳೋಣ. 6 years 60 60 days ಅಲ್ಲಿ ತನಕ 60 years ತನಕ ಅಲ್ಲಿ ತನಕ ನಾನು ಟೈಮ್ ಕೊಡ್ತೀನಿ ನಿಮಗೆ. ಓಕೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ, ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಮನೆಯಿಂದ ಹೊರಗಡೆ ಹಾಕ್ತಾರೆ ನನ್ನ 12 ಗಂಟೆಗೆ. ನಾನು ಹೋಗೋದೇ ಕಷ್ಟ ಇದೆ. ಆ ಮಗು ಎತ್ಕೊಂಡು ಎಲ್ಲ ಹೋಗ್ಲಿ ನಾನು. ನಿಮ್ಮ ವರ್ಷನ್ ಏನಪ್ಪಾ ಅಂತಂದ್ರೆ, ಮೊದಲಿಗೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆ ಚೆನ್ನಾಗಿ ನಡ್ಕೊಳ್ಳಿ, ಚೆನ್ನಾಗಿ ಸಂಸಾರ ಮಾಡಿ, ಆ ನಂತರ ಮಕ್ಕಳ ಬಗ್ಗೆ ಯೋಚನೆ ಮಾಡೋಣ ಅಂತ ನೀವು ಹೇಳಿದ್ದೀರಿ. ಆದರೆ ಅಲ್ಲಿ ಆ ಒಂದು ಆಡಿಯೋದಲ್ಲಿ ಏನಿದೆ ಅಂತಂದರೆ, 60 ವರ್ಷ ಆದಮೇಲೆ ನಾವು ಮಕ್ಕಳು ಮಾಡ್ಕೊಳ್ಳೋಣ ಅಂತ ನೀವು ಹೇಳಿರೋದು ವೆರಿ ಕ್ಲಿಯರ್ ಆಗಿದೆ ಕೂಡ, ಹೌದು. ಬಟ್ ನಿಮ್ಮ ವರ್ಷನ್ ಏನಪ್ಪ ಅಂದರೆ, ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ನೀನು 60 ವರ್ಷ ಆದರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ಕನ್ವೆ ಮಾಡಿದ್ದೀರಿ. ಹೌದು ಮ್ಯಾಮ್, ಅವ್ರ ಮನೆ ಕಂಡೀಷನ್ ಹಂಗಿದೆ. 3 ಸಂಸಾರ ಸರಿಗಿಲ್ಲ, ಅವ್ರ ಅಣ್ಣ ಬೇರೆ ಹಂಗೆ ಹೇಳಿದ್ದಾರೆ. ನಾನೇ ಸ್ಟೇಬಲ್ ಇಲ್ಲ ಅಲ್ಲಿ. 12 ಗಂಟೆಯಿಂದ ಹೊರಗಡೆ ಹಾಕಿದ್ರೆ ನಾನೇ ಬಂದ್ಬಿಡ್ತೀನಿ. ಆ ಮಗುನ ಎಲ್ಲಿಂದ ಕರ್ಕೊಂಡ್ಬಿಡ್ಲಿ? ನನ್ನ ಲೈಫ್ ಸ್ಪಾಯ್ಲ್ ಆಗ್ತಿದೆ. ಗೊತ್ತಿದ್ದು ಒಂದು ಪ್ರಾಣಿಗಳೇ ಮಕ್ಕಳು ಮಾಡ್ಕೊಳ್ಳಲ್ಲ. ಇನ್ನು ನಮ್ಗೆಲ್ಲ ಯೋಚನೆ ಇದ್ದು ಮಕ್ಕಳು ಮಾಡ್ಕೊಂಡು ಎಲ್ಲಿ ಕರ್ಕೊಂಡೋಗ್ಬಿಡ್ಲಿ? ನಾನು ಅರ್ನಿಂಗ್ಸ್ ಮಾಡ್ಬೋದು, ನಾನು ಹೋಗ್ಬೋದು, ಅದ್ರ ಲೈಫ್ ಸ್ಪಾಯ್ಲ್ ಅಲ್ಲ. ಓಕೆ, ಹಾಗಿದ್ರೆ ನಿಮ್ಮ ಗಂಡ ಈ ವಿಷಯ ಕೂಡ ಅವ್ರಿಗೆ ನಾನು ಕ್ಲಾರಿಫೈ ಮಾಡಿ ಹೇಳಿದ್ದೀನಿ. ಸ್ಟಿಲ್ ಆ ವಿಡಿಯೋ ತಗೊಂಬಂದು ಇಲ್ಲಿ ಎವಿಡೆನ್ಸ್ ತರ ಇಟ್ಟಿದ್ದಾರೆ. ಅಂದ್ರೆ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹರಿಬಿಟ್ಟಿದ್ದಾರೆ ಅಂತ ನೀವು ಹೇಳ್ತೀರಾ. ಅವ್ರು ಎಡಿಟಿಂಗ್ ವರ್ಕ್ ಮಾಡ್ತಿದ್ರಂತೆ. ಓಕೆ, ಹಾಗಿದ್ರೆ ಅವರ ಮಾತು ಯಾವ ರೀತಿಯಾಗಿತ್ತು? ಬಿಂದು ಅವರ ಪತಿ ಮಾತು ಏನು? ಕೇಳಿಸ್ಕೊಳ್ತಾ ಹೋಗೋಣ ಒಮ್ಮೆ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ತನಕ ಏನು ಬೇಡ ಅಷ್ಟೇ. ಹಂಗೆ ಮಾಡಿ, ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ? ಹಂಗಿರಿ ಬದ್ನೆಕಾಯಿ ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ, ನೀವು ಹಂಗೆ ಸಾಯ್ರಿ, ನಾನು ಹಂಗೆ ಸಾಯ್ತೀನಿ. ಮುಂದೆ ಹೋಗಿ ಹಿಂಗೆ ಹೇಳೋದು, ನಾವು 60 ವರ್ಷಕ್ಕೆ ಮಾಡ್ತೀನಿ, ನನಗೆ ಬುದ್ಧಿ ಬರ್ತಂತ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡಿ. ಓಕೆ, ಅಲ್ಲ ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ಪೇರೆಂಟ್ಸ್ ಆಗ ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗೋದು ಅಂತ ಅವ್ರು ಹೇಳ್ತಾರೆ, ಆಗ್ಲೂ ಸರಿನಾ?
ಮಾಡ್ಲಿ ಬಿಡಿ, ಅದೇ ಈ ಜನ್ಮದಲ್ಲಿ ನಾವಿಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ. ನಾನ್ ನೋಡ್ತೀನಲ್ಲ, ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ಹಾ ಮಾಡಿ ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ ನೀನ್ ಎಲ್ಲಿ ಬೇಬಿ ಬರುತ್ತೆ. ಫೋನ್ ಮಾಡಿದ್ರೆ ನಿನಗೆ ನೋಡಿ ಎಫೆಕ್ಟ್ ಆಗೋದು, ಅವ್ರಿಗೆ ನಿದ್ದೆ ಎಫೆಕ್ಟ್ ಆಗುತ್ತೆ, ನಿನ್ನೆ ಎಫೆಕ್ಟ್ ಆಗುತ್ತೆ. ನೀನು ಯಾವ ಹೇಳಿದ್ದೆ ನಿನಗೆ ಯಾವತ್ತಿದ್ರು ಬೇಡ ಅಂತ ಡಿಸೈಡ್ ಮಾಡೋದು ಬೇಡ ಅಂತಾನೆ. ನೀನು ಎದಕ್ಕೆ ಮಾಡಕ್ ಹೋಗಿದ್ದೆ? ಎದಕ್ಕೆ ಮಾಡಕ್ ಹೋಗಿದ್ದೀನಿ ಫಸ್ಟ್? ಏನು ಎದಕ್ಕೆ ನೀನು ಮದುವೆ ಮಾಡ್ಕೊಂಡು ಹೋಗಿದ್ದೆ? ನೀನು ಬೇಡ ಅಂತ ಹೇಳಿ ಇಷ್ಟ ಇಲ್ಲ. ನಾನು ಹೇಳಿಲ್ಲ ನಿನ್ ಪಕ್ಕದಲ್ಲಿ ಯಾವಾಗ್ಲೂ ಮಲ್ಕೊಂತೀನಿ ಅದಕ್ಕೆ ಮದ್ವೆ ಆಗ್ತೀನಿ ಅಂತ. ಮತ್ತೆ ಪಕ್ಕದ ಮಲ್ಕೊಂಡಾಗ ಮಕ್ಕ ಪಕ್ಕದ ಮೇಲೆ ಮನಸ್ಸಿಗೆ ಆಗಲ್ಲ. ಎದಕ್ಕ ಹೋಗಿ ಇಟ್ಕೊ ಹೋಗ್ಬೇಕಾರೆ ಯಾರು ನಿನ್ನ ನಿನ್ಗೂ ನನ್ಗೂ ಸಂಬಂಧ ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಏನ್ ಪೇಪರ್ ಸೈನ್ ತಾನೆ ನಾನು ಮಾಡ್ಕೊಟ್ಬಿಟ್ಟು ಹೋಗ್ತಾ ಇರ್ತೀನಿ. ಕೂತ್ಕೋ. ನಿನ್ಗೂ ನನ್ಗೂ ಸಂಬಂಧ ಇಲ್ಲ ಅಂದ್ರೆ ನನ್ಗೂ ಯಾವ ಸಂಬಂಧ. ಕೂತ್ಕೊಂಡೆ ನನ್ನನ್ನು ಬಿಟ್ಬೇಡ. ನಿನ್ಗೂ ನನ್ಗೂ ಯಾವ ಸಂಬಂಧ ಮನೇಲಿ ಅವತ್ತೇ ನೀನು ತಾಳಿ ಕಟ್ಟಿಗೆ ಮೊದಲು ಮಾತಾಡ್ಬೇಕಾಯ್ತು. ಮುಟ್ಟಬೇಡ ನನಗೆ. ನಿನ್ ಪೇಪರ್ಸ್ ನಾನು ಸೈನ್ ಮಾಡ್ಕೊಡ್ತೀನಿ. ಪೇಪರ್ಸ್ ನಾನು ಸೈನ್ ಮಾಡ್ತೀನಿ, ನಾನು ಪೇಪರ್ ಸೈನ್ ಮಾಡ್ತೀನಿ. ನನಗೆ ಸೈನ್ ಮಾಡೋ ಪೇಪರ್ಸ್ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಪೇಪರ್ ಸೈನ್ ಮಾಡ್ತೀನಿ. ಮೊದಲು ನೀನು ಯಾವ ಮದುವೆ ಮಾಡ್ತೀನಿ? ಆಡನ್ ಬಾ ಕೆಡ್ಸ ಮಾಡ್ತೀನಿ, ಆಟ ಅಂತಂಡಿಯಾ? ನಾನು ಕುತ್ಕೊಂತೀನಿ, ಕ್ವಶನ್ಗೆ ಆನ್ಸರ್ ಕೊಡು. ಆಗಲ್ಲ, ಏನು ಆಗಲ್ಲ ನಿನ್ ಕೈಲಿ. ನಾನೇನು ಹೇಳಿಲ್ಲ ನಿನ್ ಪಕ್ಕ ಬಂದು ಯಾವಾಗ್ಲೂ ಮಲ್ಕೊಂತೀನಿ ಅಂತ. ನಿನ್ ಮಕ್ಳ ಬಗ್ಗೆ ಯಾರ ಪಕ್ಕ ಮಕ್ಕಂತೀವಿ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.